ಒಬ್ಬ ಸಾಮಾನ್ಯ ಕುರಿಗಾಹಿ ಹುಡುಗ ಒಂದು ಕನಸಿನ ಹಿಂದೆ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡ್ತಾನೆ. ಅವನಿಗೆ ಮಧ್ಯದಲ್ಲಿ ಮೋಸವಾಗುತ್ತದೆ, ಪ್ರೀತಿ ಸಿಗುತ್ತದೆ, ಬದುಕಿನ ಅರ್ಥ ಸಿಗುತ್ತದೆ. ಆದರೆ ಕೊನೆಗೆ ಅವನು ಹುಡುಕುತ್ತಿದ್ದ ಖಜಾನೆ ಎಲ್ಲ ಸಿಗುತ್ತದೆ ಗೊತ್ತಾ? ಅವನು ಆರಂಭಿಸಿದ ಅದೇ ಜಾಗದಲ್ಲಿ. ಇದೇ ಜಗತ್ತಿನ ಕೋಟ್ಯಾಂತರ ಜನರನ್ನು ಇನ್ಸ್ಪೈರ್ ಮಾಡಿದ ದಿ ಆಲ್ಕೆಮಿಸ್ಟ್ ಕಥೆ. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತಾಡೋದು ಜಗತ್ತಿನ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರೇರಣಾದಾಯಕ ಕಾದಂಬರಿಗಳಲ್ಲೊಂದಾದ ಪೌಲೋ ಕೊಹೆಲೋ ಅವರ ದಿ ಆಲ್ಕೆಮಿಸ್ಟ್ ಪುಸ್ತಕದ ಬಗ್ಗೆ. ಇದು ಕೇವಲ ಖಜಾನೆ ಹುಡುಕುವ ಕಥೆಯಲ್ಲ. ಇದು ಒಂದು ಕನಸು, ಒಂದು ಪ್ರಯಾಣ, ಒಂದು ಪ್ರೀತಿ, ಒಂದು ಆತ್ಮಶೋಧನೆ ಮತ್ತು ಜೀವನದ ನಿಜವಾದ ಅರ್ಥ ಕಂಡುಕೊಳ್ಳುವ ಕಥೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ದಿ ಆಲ್ಕೆಮಿಸ್ಟ್ ಪುಸ್ತಕದ ಸಂಪೂರ್ಣ ಕಥೆಯನ್ನು ತುಂಬ ಸರಳ ಕನ್ನಡದಲ್ಲಿ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ನಲ್ಲಿ ಹೇಳುತ್ತೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಕಥೆಯ ಅಂತ್ಯ ನಿಮ್ಮ ಜೀವನದ ಬಗ್ಗೆ ನಿಮ್ಮ ಯೋಚನೆಯನ್ನು ಬದಲಾಯಿಸಬಹುದು. ಈ ಕಥೆಯ ಹೀರೋ ಸ್ಯಾಂಟಿಯಾಗೋ. ಅವನು ಸ್ಪೇನ್ ದೇಶದ ಒಬ್ಬ ಯುವ ಕುರಿಗಾಹಿ. ಅವನ ಜೀವನ ತುಂಬ ಸರಳ. ತನ್ನ ಕುರಿಗಳ ಜೊತೆ ಊರೂರಿಗೆ ಸುತ್ತುವುದು, ಹೊಸ ಜನರನ್ನು ನೋಡುವುದು, ಹೊಸ ಜಾಗಗಳನ್ನು ಅನುಭವಿಸುವುದು, ಇದೇ ಅವನಿಗೆ ಸಂತೋಷ. ಆದರೆ ಸ್ಯಾಂಟಿಯಾಗೋ ಸಾಮಾನ್ಯ ಹುಡುಗನಲ್ಲ. ಅವನ ಹೃದಯದೊಳಗೆ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತದೆ. ನನ್ನ ಜೀವನದ ನಿಜವಾದ ಅರ್ಥ ಏನು? ನಾನು ಇದೇ ಬದುಕಿಗಾಗಿ ಹುಟ್ಟಿದ್ದೀನಾ? ನನ್ನಗಾಗಿ ಇನ್ನೇನಾದರೂ ದೊಡ್ಡದೊಂದು ಕಾಯುತ್ತಿದೆಯಾ? ಒಂದು ರಾತ್ರಿ ಅವನಿಗೆ ವಿಚಿತ್ರವಾದ ಕನಸು ಬೀರುತ್ತದೆ. ಆ ಕನಸಿನಲ್ಲಿ ಅವನು ಈಜಿಪ್ಟ್ನ ಪಿರಮಿಡ್ಗಳ ಬಳಿ ಒಂದು ಖಜಾನೆ ತನ್ನನ್ನು ಕಾಯುತ್ತಿದೆ ಎಂಬ ಸೂಚನೆ ನೋಡುತ್ತಾನೆ. ಮೊದಲು ಅವನು ಅದನ್ನು ಸಾಮಾನ್ಯ ಕನಸಾಗಿ ತೆಗೆದುಕೊಳ್ಳುತ್ತಾನೆ. ಆದರೆ ಅದೇ ಕನಸು ಮರುಮರು ಬರುತ್ತದೆ. ಆಗ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ, ಇದು ಸಾಮಾನ್ಯ ಕನಸು ಅಲ್ಲ, ಇದರಲ್ಲಿ ಏನೋ ಸಂದೇಶ ಇದೆ. ಆ ಉತ್ತರ ಹುಡುಕಲು ಅವನು ಒಬ್ಬ ಜ್ಯೋತಿಷಿಣಿಯ ಬಳಿ ಹೋಗುತ್ತಾನೆ. ಆಕೆ ಹೇಳುತ್ತಾಳೆ, ನಿನ್ನ ಖಜಾನೆ ಈಜಿಪ್ಟ್ ಪಿರಮಿಡ್ಗಳ ಬಳಿ ಇದೆ. ಈ ಮಾತು ಅವನ ಮನಸ್ಸಿನಲ್ಲಿ ಒಂದು ಬೆಂಕಿ ಹಚ್ಚುತ್ತದೆ. ಆದರೆ ಅದೇ ಸಮಯದಲ್ಲಿ ಅವನಿಗೆ ಇನ್ನೊಬ್ಬ ವಿಚಿತ್ರ ವೃದ್ಧನ ಭೇಟಿಯಾಗುತ್ತದೆ. ಅವನು ತನ್ನನ್ನು ಸಲೇಮ್ನ ರಾಜ ಮೆಲ್ಕಿಸೆದೆಕ್ ಎಂದು ಪರಿಚಯಿಸುತ್ತಾನೆ. ಈ ರಾಜ ಸ್ಯಾಂಟಿಯಾಗೋಗೆ ಜೀವನದ ಒಂದು ದೊಡ್ಡ ಸತ್ಯ ಹೇಳುತ್ತಾನೆ. ಪ್ರತಿಯೊಬ್ಬರಿಗೂ ಒಂದು ಪರ್ಸನಲ್ ಲೆಜೆಂಡ್ ಇರುತ್ತದೆ. ಅಂದರೆ ಪ್ರತಿಯೊಬ್ಬನ ಜೀವನದಲ್ಲೂ ಅವನ ನಿಜವಾದ ಗುರಿ, ಅವನ ಆತ್ಮ ಬಯಸುವ ಒಂದು ದೊಡ್ಡ ಕನಸು ಇರುತ್ತದೆ. ಆ ರಾಜ ಇನ್ನೊಂದು ಅದ್ಭುತ ಮಾತು ಹೇಳುತ್ತಾನೆ. ನೀನು ಹೃದಯಪೂರ್ವಕವಾಗಿ ಏನನ್ನಾದರೂ ಬಯಸಿದಾಗ ಅದನ್ನು ಸಾಧಿಸಲು ಇಡೀ ಬ್ರಹ್ಮಾಂಡವೇ ನಿನಗೆ ಸಹಾಯ ಮಾಡುತ್ತದೆ. ಈ ಮಾತು ಸ್ಯಾಂಟಿಯಾಗೋನ ಬದುಕನ್ನೇ ಬದಲಾಯಿಸುತ್ತದೆ. ಅವನು ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ತನ್ನ ಕುರಿಗಳನ್ನು ಮಾರಿಬಿಟ್ಟು ಸುರಕ್ಷಿತ ಬದುಕನ್ನು ಬಿಟ್ಟು ಖಜಾನೆಯ ಹುಡುಕಾಟಕ್ಕೆ ಹೊರಡುತ್ತಾನೆ. ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿರುತ್ತದೆ. ಆದರೆ ನಿಜವಾದ ಪ್ರಯಾಣ ಆರಂಭವಾಗುವುದು ಅವನು ಟ್ಯಾಂಜಿಯರ್ ಅಂದರೆ ಮೊರಾಕ್ಕೋ ದೇಶಕ್ಕೆ ತಲುಪಿದಾಗ. ಅದು ಅವನಿಗೆ ಸಂಪೂರ್ಣ ಹೊಸ ಜಗತ್ತು, ಹೊಸ ಭಾಷೆ, ಹೊಸ ಸಂಸ್ಕೃತಿ, ಹೊಸ ಜನ. ಅವನು ಅಲ್ಲಿ ಒಬ್ಬನನ್ನು ನಂಬುತ್ತಾನೆ. ಆದರೆ ಆ ವ್ಯಕ್ತಿ ಅವನನ್ನೇ ಮೋಸ ಮಾಡಿ ಅವನಲ್ಲಿದ್ದ ಎಲ್ಲಾ ಹಣವನ್ನು ಕದ್ದು ಓಡಿ ಹೋಗುತ್ತಾನೆ. ಒಂದು ಕ್ಷಣದಲ್ಲಿ ಸ್ಯಾಂಟಿಯಾಗೋ ಏನೂ ಇಲ್ಲದವನಾಗಿ ಬಿಡುತ್ತಾನೆ. ಹಣ ಇಲ್ಲ, ಪರಿಚಯದವರಿಲ್ಲ, ಮನೆ ಇಲ್ಲ, ಭಾಷೆ ಗೊತ್ತಿಲ್ಲ. ಇಲ್ಲೇ ಹಲವರು ತಮ್ಮ ಕನಸನ್ನು ಬಿಟ್ಟು ಬಿಡುತ್ತಾರೆ. ಇದು ನನ್ನಿಂದ ಆಗೋದಿಲ್ಲ ಅಂತ ಹಿಂದಿರುಗುತ್ತಾರೆ. ಆದರೆ ಸ್ಯಾಂಟಿಯಾಗೋ ಹಾಗೆ ಮಾಡೋದಿಲ್ಲ. ಮೊದಲ ಬಾರಿಗೆ ಅವನು ಜೀವನದ ನಿಜವಾದ ಪರೀಕ್ಷೆಯನ್ನು ಎದುರಿಸುತ್ತಾನೆ. ಅವನು ಅಲ್ಲಿ ಒಂದು ಕ್ರಿಸ್ಟಲ್ ಅಂಗಡಿಯಲ್ಲಿ ಕೆಲಸ ಹಿಡಿಯುತ್ತಾನೆ. ಅಂಗಡಿ ಮಾಲೀಕ ತುಂಬ ಬೇರೆ ರೀತಿಯ ವ್ಯಕ್ತಿ. ಅವನಿಗೂ ಬದುಕಿನಲ್ಲಿ ಕನಸುಗಳಿದ್ದವು. ಆದರೆ ಅವುಗಳನ್ನು ಬೆನ್ನಟ್ಟಲಿಲ್ಲ. ಭಯದಿಂದ, ಸೌಕರ್ಯದಿಂದ ಮತ್ತು ಹೀಗೆ ಬದುಕೋಣ ಎನ್ನುವ ಮನಸ್ಥಿತಿಯಿಂದ ಅವನು ಕನಸುಗಳನ್ನು ಬಿಟ್ಟಿದ್ದ. ಸ್ಯಾಂಟಿಯಾಗೋ ಮಾತ್ರ ಬೇರೆ. ಅವನು ಕೆಲಸ ಮಾಡುತ್ತಾ, ಹೊಸ ಆಲೋಚನೆಗಳನ್ನು ಕೊಡುತ್ತಾ ಅಂಗಡಿಯನ್ನು ಚೆನ್ನಾಗಿ ಬೆಳೆಯುವಂತೆ ಮಾಡುತ್ತಾನೆ. ಅವನು ಚಹಾವನ್ನು ಕ್ರಿಸ್ಟಲ್ ಗ್ಲಾಸ್ನಲ್ಲಿ ಮಾರುವ ಹೊಸ ವಿಧಾನವನ್ನು ಹೇಳುತ್ತಾನೆ. ಜನ ಹೆಚ್ಚು ಬರುತ್ತಾರೆ, ವ್ಯಾಪಾರ ಹೆಚ್ಚುತ್ತದೆ. ಇಲ್ಲಿ ಕಥೆ ನಮಗೆ ಒಂದು ಪಾಠ ಕಲಿಸುತ್ತದೆ. ಕನಸು ಹೊಂದಿರುವವರು ತಮ್ಮ ಸುತ್ತಲಿನ ಜಗತ್ತನ್ನು ಬದಲಾಯಿಸಬಹುದು. ಕೆಲವು ತಿಂಗಳುಗಳ ನಂತರ ಸ್ಯಾಂಟಿಯಾಗೋ ಸಾಕಷ್ಟು ಹಣ ಸಂಪಾದಿಸುತ್ತಾನೆ. ಅವನಿಗೆ ಮತ್ತೆ ಹಿಂದಿರುಗಿ ಕುರಿಗಳನ್ನು ಕೊಂಡುಕೊಳ್ಳಬಹುದು, ಮತ್ತೆ ಹಳೆಯ ಬದುಕಿಗೆ ಹೋಗಬಹುದು. ಆದರೆ ಈಗ ಅವನು ಹಳೆಯ ಸ್ಯಾಂಟಿಯಾಗೋ ಅಲ್ಲ. ಒಮ್ಮೆ ಕನಸಿನ ದಾರಿ ಕಂಡವನಿಗೆ ಹಳೆಯ ಸುರಕ್ಷಿತತೆ ಸಾಕಾಗುವುದಿಲ್ಲ.
ಹೀಗಾಗಿ ಅವನು ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಅವನು ಒಂದು ಕಾರವಾನ್ ಜೊತೆ ಮರುಭೂಮಿಯನ್ನು ದಾಟಿ ಈಜಿಪ್ಟ್ ಕಡೆ ಪ್ರಯಾಣಿಸುತ್ತಾನೆ. ಈ ಪ್ರಯಾಣದಲ್ಲಿ ಅವನಿಗೆ ಒಬ್ಬ ಇಂಗ್ಲಿಷ್ ಮನುಷ್ಯ ಸಿಗುತ್ತಾನೆ. ಅವನು ಪುಸ್ತಕಗಳಲ್ಲಿ ಆಲ್ಕೆಮಿ ರಹಸ್ಯ ಹುಡುಕುವವನು. ಅವನಿಗೆ ಬಂಗಾರವಾಗಿ ಪರಿವರ್ತಿಸುವ ಕಲೆ, ಆತ್ಮಶೋಧನೆ, ಜ್ಞಾನ ಇವೆಲ್ಲದ ಬಗ್ಗೆ ಆಸಕ್ತಿ. ಆದರೆ ಸ್ಯಾಂಟಿಯಾಗೋ ಅವನಿಗಿಂತ ವಿಭಿನ್ನ. ಅವನು ಪುಸ್ತಕಗಳಿಂದ ಅಲ್ಲ, ಬದುಕಿನಿಂದ ಕಲಿಯುತ್ತಾನೆ. ಗಾಳಿಯಿಂದ, ಮೌನದಿಂದ, ಪ್ರಕೃತಿಯಿಂದ, ಘಟನೆಗಳಿಂದ ಕಲಿಯುತ್ತಾನೆ. ಇಲ್ಲಿ ಕಥೆ ನಿಧಾನವಾಗಿ ಒಂದು ಆಳವಾದ ತತ್ವಕ್ಕೆ ಹೋಗುತ್ತದೆ. ಜಗತ್ತಿನ ಪ್ರತಿಯೊಂದು ವಿಷಯಕ್ಕೂ ಒಂದು ಭಾಷೆ ಇದೆ. ಆ ಭಾಷೆಯನ್ನು ಕಣ್ಣುಗಳಿಂದ ಅಲ್ಲ, ಹೃದಯದಿಂದ ಓದಲು ಕಲಿಯಬೇಕು. ಕಾರವಾನ್ ಕೊನೆಗೆ ಒಂದು ಒಯಾಸಿಸ್ ತಲುಪುತ್ತದೆ. ಅಲ್ಲೇ ಸ್ಯಾಂಟಿಯಾಗೋಗೆ ಫಾತಿಮಾ ಕಾಣುತ್ತಾಳೆ. ಅವಳನ್ನು ನೋಡಿದ ಕ್ಷಣದಲ್ಲೇ ಸ್ಯಾಂಟಿಯಾಗೋಗೆ ಇದು ಸಾಮಾನ್ಯ ಆಕರ್ಷಣೆ ಅಲ್ಲ ಎಂದು ಅರ್ಥವಾಗುತ್ತದೆ. ಅದು ಪ್ರೀತಿ. ಫಾತಿಮಾ ಕೂಡ ಅವನನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ. ಆದರೆ ಈ ಕಥೆಯಲ್ಲಿನ ಪ್ರೀತಿ ನನ್ನ ಜೊತೆಯೇ ಇರು ಅನ್ನೋ ಪ್ರೀತಿಯಲ್ಲ, ಇದು ನಿನ್ನ ನಿಜವಾದ ದಾರಿಯಲ್ಲಿ ನಡೆಯು ಅನ್ನೋ ಪ್ರೀತಿ. ಫಾತಿಮಾ ಅವನಿಗೆ ಹೇಳುವ ಅರ್ಥವೇನೆಂದರೆ, ನಿಜವಾದ ಪ್ರೀತಿ ನಿನ್ನ ಕನಸಿಗೆ ಅಡ್ಡಿಯಾಗುವುದಿಲ್ಲ, ಅದು ನಿನ್ನ ಗುರಿಯ ಕಡೆ ನಿನ್ನನ್ನು ಕಳುಹಿಸುತ್ತದೆ. ಇದು ಕಥೆಯ ಅತ್ಯಂತ ಸುಂದರ ಸಂದೇಶಗಳಲ್ಲೊಂದು. ಒಯಾಸಿಸ್ನಲ್ಲಿ ಇದ್ದಾಗ ಸ್ಯಾಂಟಿಯಾಗೋಗೆ ಒಂದು ದೃಷ್ಟಾಂತ ಬರುತ್ತದೆ. ಅವನಿಗೆ ಯೋಧರು ಒಯಾಸಿಸ್ ಮೇಲೆ ದಾಳಿ ಮಾಡಲಿದ್ದಾರೆ ಎಂಬ ಭಾವನೆ ಬರುತ್ತದೆ. ಅವನು ಇದನ್ನು ಅಲ್ಲಿನ ನಾಯಕರಿಗೆ ಹೇಳುತ್ತಾನೆ. ಮೊದಲಿಗೆ ಅವರು ನಂಬುವುದಿಲ್ಲ, ಆದರೆ ನಂತರ ಅದು ನಿಜವಾಗುತ್ತದೆ. ಅದರ ಮೂಲಕ ಸ್ಯಾಂಟಿಯಾಗೋ ಕೇವಲ ಕನಸುಗಾರನಲ್ಲ, ಸಂಕೇತಗಳನ್ನು ಓದಲು ಕಲಿತವನು ಎಂದು ತೋರಿಸುತ್ತದೆ. ಇದೇ ಸಮಯದಲ್ಲಿ ಕಥೆಯಲ್ಲಿ ಪ್ರವೇಶಿಸುತ್ತಾನೆ ಆಲ್ಕೆಮಿಸ್ಟ್. ಈ ವ್ಯಕ್ತಿ ಕಥೆಯ ಅತ್ಯಂತ ಗಂಭೀರ, ಮೌನ ಮತ್ತು ಜ್ಞಾನಪೂರ್ಣ ಪಾತ್ರ. ಅವನು ಸ್ಯಾಂಟಿಯಾಗೋಗೆ ಬಂಗಾರ ಮಾಡುವ ರಹಸ್ಯವನ್ನಲ್ಲ, ಬದುಕಿನ ರಹಸ್ಯವನ್ನು ಕಲಿಸುತ್ತಾನೆ. ಅವನು ಹೇಳುತ್ತಾನೆ, ಮನುಷ್ಯನ ದೊಡ್ಡ ಶತ್ರು ಹೊರಗಿನ ಸಮಸ್ಯೆಗಳು ಅಲ್ಲ, ಅವನೊಳಗಿನ ಭಯ, ವಿಫಲವಾಗುವ ಭಯ, ಕಳೆದುಕೊಳ್ಳುವ ಭಯ, ಅಜ್ಞಾತದ ಭಯ. ಹೃದಯ ಯಾವಾಗಲೂ ಸುರಕ್ಷಿತ ದಾರಿಯನ್ನು ಹೇಳುವುದಿಲ್ಲ, ಆದರೆ ನಿಜವಾದ ದಾರಿ ಯಾವುದು ಅನ್ನುವುದನ್ನು ಹೇಳುತ್ತದೆ. ಆಲ್ಕೆಮಿಸ್ಟ್ ಜೊತೆಗಿನ ಪ್ರಯಾಣದಲ್ಲಿ ಸ್ಯಾಂಟಿಯಾಗೋ ತನ್ನ ಹೃದಯದ ಧ್ವನಿಯನ್ನು ಕೇಳಲು ಕಲಿಯುತ್ತಾನೆ. ಮರುಭೂಮಿ ಅವನಿಗೆ ಒಂದು ಗುರುವಾಗುತ್ತದೆ, ಗಾಳಿ ಅವನಿಗೆ ಒಂದು ಸಂಕೇತವಾಗುತ್ತದೆ, ಸೂರ್ಯ ಅವನಿಗೆ ಒಂದು ಜ್ಞಾನವಾಗುತ್ತದೆ. ಕಥೆಯ ಒಂದು ಮಹತ್ವದ ಕ್ಷಣದಲ್ಲಿ ಸ್ಯಾಂಟಿಯಾಗೋ ಮತ್ತು ಆಲ್ಕೆಮಿಸ್ಟ್ ಯೋಧ ಕೈಗೆ ಸಿಕ್ಕಿಬೀಳುತ್ತಾರೆ. ಅಲ್ಲಿ ಸ್ಯಾಂಟಿಯಾಗೋ ತನ್ನನ್ನು ಗಾಳಿಯಾಗಿ ಪರಿವರ್ತಿಸಬಲ್ಲೆ ಎಂದು ಹೇಳುತ್ತಾನೆ. ಈ ಭಾಗ ಲಿಟ್ರಲ್ ಆಗಿ ಅರ್ಥ ಮಾಡಿಕೊಳ್ಳುವುದು ಬೇಡ, ಇದು ಒಂದು ರೂಪಕ. ಅರ್ಥ ಏನೆಂದರೆ, ಮಾನವ ಆತ್ಮ ಪ್ರಕೃತಿಯಿಂದ ಬೇರ್ಪಟ್ಟದ್ದಲ್ಲ, ಅದು ಜಗತ್ತಿನ ಆತ್ಮದ ಒಂದು ಭಾಗ. ಸ್ಯಾಂಟಿಯಾಗೋ ಮರಳು, ಗಾಳಿ, ಸೂರ್ಯ ಮತ್ತು ಅಂತಿಮವಾಗಿ ದೈವಿಕ ಶಕ್ತಿಯ ಜೊತೆ ಒಂದಾಗುವ ಅನುಭವ ಪಡೆಯುತ್ತಾನೆ. ಈ ಕ್ಷಣದಲ್ಲಿ ಅವನು ತನ್ನೊಳಗಿನ ಶಕ್ತಿಯನ್ನು ಅರಿಯುತ್ತಾನೆ. ಕೊನೆಗೆ ಬಹಳ ಕಷ್ಟ, ಅನೇಕ ಪಾಠ, ಅನೇಕ ಪರೀಕ್ಷೆಗಳ ನಂತರ ಸ್ಯಾಂಟಿಯಾಗೋ ಈಜಿಪ್ಟ್ನ ಪಿರಮಿಡ್ಗಳ ಬಳಿ ತಲುಪುತ್ತಾನೆ. ಅವನ ಕಣ್ಣಲ್ಲಿ ಸಂತೋಷ, ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಗೆಲುವಿನ ಭಾವನೆ. ಇಷ್ಟು ದೂರ ಬಂದಿದ್ದೇನೆ, ಈಗ ಖಜಾನೆ ಸಿಗುತ್ತೆ ಎಂದುಕೊಂಡು ಅವನು ಅಲ್ಲಿ ತೋಡಲು ಶುರು ಮಾಡುತ್ತಾನೆ. ಆದರೆ ಬದುಕು ಅವನಿಗೆ ಕೊನೆಯ ಪರೀಕ್ಷೆಯನ್ನು ಇಡುತ್ತದೆ. ಕೆಲವರು ಬಂದು ಅವನನ್ನು ಹೊಡೆಯುತ್ತಾರೆ, ಅವನಲ್ಲಿದ್ದ ಎಲ್ಲವನ್ನೂ ಕಸಿದುಕೊಳ್ಳುತ್ತಾರೆ. ಅವರಲ್ಲಿ ಒಬ್ಬನು ಅವನ ಕನಸಿನ ವಿಷಯ ಕೇಳಿ ನಗುತ್ತಾ ಹೇಳುತ್ತಾನೆ, ನನಗೂ ಒಮ್ಮೆ ಒಂದು ಕನಸು ಬಂತು. ಸ್ಪೇನ್ ದೇಶದಲ್ಲಿ ಒಂದು ಹಾಳಾದ ಚರ್ಚ್ ಹತ್ತಿರ ಖಜಾನೆ ಇದೆ ಅಂತ. ಆದರೆ ಅಂತಹ ಕನಸಿಗೆ ನಾನು ಅಷ್ಟು ದೂರ ಹೋಗೋದಿಲ್ಲ. ಈ ಮಾತು ಕೇಳಿದ್ದದ್ದಂತಾಯೇ ಸ್ಯಾಂಟಿಯಾಗೋಗೆ ದೊಡ್ಡ ಸತ್ಯ ಗೊತ್ತಾಗುತ್ತದೆ. ಅವನು ಹುಡುಕುತ್ತಿದ್ದ ಖಜಾನೆ ಈಜಿಪ್ಟ್ನಲ್ಲಿ ಇರಲಿಲ್ಲ, ಅದು ಅವನು ಆರಂಭಿಸಿದ ಜಾಗದಲ್ಲೇ, ಸ್ಪೇನ್ನ ಆ ಹಾಳಾದ ಚರ್ಚ್ ಹತ್ತಿರವೇ ಇತ್ತು. ಅವನು ಮತ್ತೆ ಹಿಂದಿರುಗುತ್ತಾನೆ, ಆ ಚರ್ಚ್ ಬಳಿಯ ಮರದ ಕೆಳಗೆ ತೋಡುತ್ತಾನೆ. ಮತ್ತೆ ಕೊನೆಗೆ ಅವನಿಗೆ ನಿಜವಾದ ಖಜಾನೆ ಸಿಗುತ್ತದೆ. ಹೌದು, ಅವನಿಗೆ ಬಂಗಾರ ಸಿಗುತ್ತದೆ, ರತ್ನಗಳು ಸಿಗುತ್ತವೆ, ಅಮೂಲ್ಯ ಸಂಪತ್ತು ಸಿಗುತ್ತದೆ. ಆದರೆ ನಿಜವಾದ ಖಜಾನೆ ಅದು ಅಲ್ಲ. ನಿಜವಾದ ಖಜಾನೆ ಎಂದರೆ ಅವನು ಈ ಪ್ರಯಾಣದಲ್ಲಿ ಕಲಿತ ಪಾಠಗಳು. ತನ್ನ ಹೃದಯವನ್ನು ನಂಬುವುದು, ಭಯವನ್ನು ಎದುರಿಸುವುದು, ಪ್ರೀತಿ ಎಂದರೇನು ತಿಳಿದುಕೊಳ್ಳುವುದು, ಜಗತ್ತಿನ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ತನ್ನ ಜೀವನದ ನಿಜವಾದ ದಾರಿಯನ್ನು ಕಂಡುಕೊಳ್ಳುವುದು. ದಿ ಆಲ್ಕೆಮಿಸ್ಟ್ ಕಥೆ ನಮಗೆ ಹೇಳುವುದೇನೆಂದರೆ, ನಾವು ಹುಡುಕುತ್ತಿರುವುದು ಬಹಳ ಬಾರಿ ನಮ್ಮ ಹತ್ತಿರದಲ್ಲೇ ಇರುತ್ತದೆ, ಆದರೆ ಅದನ್ನು ಕಂಡುಹಿಡಿಯಲು ನಾವು ದೊಡ್ಡ ಪ್ರಯಾಣ ಮಾಡಬೇಕಾಗುತ್ತದೆ.
ಕೆಲವೊಮ್ಮೆ ಜೀವನ ನಮ್ಮನ್ನು ದೂರಕ್ಕೆ ಕರೆದೊಯ್ಯುತ್ತದೆ. ಅದು ಖಜಾನೆ ದೂರದಲ್ಲಿದೆ ಎಂದು ಅಲ್ಲ, ಆ ಖಜಾನೆಯ ಮೌಲ್ಯ ನಮಗೆ ಅರ್ಥವಾಗಲಿ. ಈ ಕಥೆಯ ದೊಡ್ಡ ಸಂದೇಶ ಒಂದೇ: ನಿಮ್ಮ ಹೃದಯ ಯಾವ ಕನಸನ್ನು ಹೇಳುತ್ತಿದೆಯೋ ಅದನ್ನು ತಳ್ಳಿಬಿಡಬೇಡಿ. ಮಧ್ಯದಲ್ಲಿ ಮೋಸವಾಗಬಹುದು, ಜನ ನಗಬಹುದು, ನೀವು ಒಂಟಿಯಾಗಬಹುದು, ಕೆಲವೊಮ್ಮೆ ಎಲ್ಲವೂ ಕಳೆದುಕೊಂಡಂತೆ ಆಗಬಹುದು. ಆದರೆ ನೀವು ನಿಮ್ಮ ನಿಜವಾದ ದಾರಿಯಲ್ಲಿ ಇದ್ದರೆ ಪ್ರತಿಯೊಂದು ಸೋಲು ಒಂದು ಪಾಠವಾಗುತ್ತದೆ, ಪ್ರತಿಯೊಂದು ತಡವು ಒಂದು ತಯಾರಿಯಾಗುತ್ತದೆ, ಪ್ರತಿಯೊಂದು ನೋವು ಒಂದು ರೂಪಾಂತರವಾಗುತ್ತದೆ. ಸ್ಯಾಂಟಿಯಾಗೋ ಖಜಾನೆಯನ್ನು ಕಂಡುಕೊಂಡದ್ದು ಕೊನೆಯಲ್ಲಿ, ಆದರೆ ಅವನು ತನ್ನನ್ನು ಕಂಡುಕೊಂಡದ್ದು ಪ್ರಯಾಣದಲ್ಲೇ. ಹಾಗಾದರೆ ಸ್ನೇಹಿತರೆ, ಇದೇ ದಿ ಆಲ್ಕೆಮಿಸ್ಟ್ ಪುಸ್ತಕದ ಸಂಪೂರ್ಣ ಕಥೆ. ಒಬ್ಬ ಕುರಿಗಾಹಿ ಹುಡುಗನ ಕಥೆಯಂತೆ ಕಾಣುವ ಈ ಕಾದಂಬರಿ ನಿಜವಾಗಿ ನೋಡಿದರೆ ನಮ್ಮೆಲ್ಲರ ಬದುಕಿನ ಕಥೆ. ಯಾಕಂದ್ರೆ ನಮ್ಮಲ್ಲೂ ಒಬ್ಬ ಸ್ಯಾಂಟಿಯಾಗೋ ಇದ್ದಾನೆ.